ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣು ಸರ್ ಅವರ ಒಂದು ಸಮಾಧಿಯನ್ನು ತೆರವು ಮಾಡಿದ್ದಾರೆ. ಆ ಜಾಗಕ್ಕೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಅದರ ಜೊತೆಗೆ ನಿರ್ಮಾಪಕರಾದಂಥ ವಿಷ್ಣು ಸರ್ ಅವರ ಆತ್ಮೀಯರು ಆದಂಥ ಕೆ ಮಂಜು ಅವರು ಬಂದಿದ್ದಾರೆ. ಏನು ಹೇಳ್ತಾರೆ ಇವತ್ತಿ ಆಗಿರುವಂಥ ಈ ಅನ್ಯಾಯದ ಬಗ್ಗೆ? ಸರ್, ಅನ್ಯಾಯ ಇನ್ನೇನು ಹೇಳ್ಬೋದು ಸರ್? ಈ ವಿಷಯದಲ್ಲಿ ಲಾಸ್ಟ್ ಟೈಮು ನಾನು ಬಂದು ಭೇಟಿಯಾದಾಗ ಅವ್ರ ಫ್ಯಾಮಿಲಿ ತುಂಬ ಡಿಸ್ಪ್ಯೂಟ್ ಇತ್ತು. ನಾನೇ ಮಾತಾಡಿದೆ. ಆ ಜಾಗಕ್ಕೆ ಏನು ನಮಗೆ 30-40% ಇಲ್ಲಿಂದ ಇಂಟ್ರೆಸ್ಟ್ಗೆ ಆ ಜಾಗ ಏನು ಹೋಗುತ್ತೆ, ಅದಕ್ಕೆ ಸರ್ಕಾರದ ಏನು ಹಣ ಇದೆ ಅದನ್ನು ನಾವು ತಲುಪಿಸ್ತೀವಿ. ದಯವಿಟ್ಟು ನಮಗೆ ಅಭಿಮಾನಿಗಳು ಮಾಡಿಬಿಡಿ, ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದೆ. ಸರ್ಕಾರದವರು ಕೇಸಿದ್ದರಿಂದ ಸರ್ಕಾರದವರು ಅವ್ರು ಏನು ಮಾಡಬೇಕು, ಮೈಸೂರು ಜಾಗ ಕೊಟ್ಟರು, ಮನೆಯವರು ಅದಕ್ಕೆ ಒಪ್ಕೊಂಡ್ರು. ಅಭಿಮಾನಿಗಳು ಅವ್ರ ಅಂತ್ಯಕ್ರಿಯೆ ಆದ್ದರಿಂದ ಇಲ್ಲಿ ದಯವಿಟ್ಟು ಅವ್ರ ಜಾಗ ನಾವು ಕಾಸು ಕೊಡ್ತೀನಿ, ಸರ್ಕಾರದಿಂದ ದುಡ್ಡನ್ನು ಅವ್ರು ಕೊಡ್ತೀನಿ. ನಾನು ಹೇಳಿದೆ ಅವ್ರ ಕೇಸಿದೆ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಇವಾಗ ಮಾಡಿರೋದನ್ನು ಕಾನೂನು ಚೌಕಟ್ಟಲ್ಲಿ ಇರೋದ್ರಿಂದ ನಾವು ಯಾರು ಮಾತಾಡೋಕ್ಕಾಗಲ್ಲ. ಆಮೇಲೆ ಕಾನೂನು ನಾವೆಲ್ಲ ಗೌರವಿಸ್ಬೇಕು. ಏನಾಗಿದೆ, ಒಂದು ಮಾತು ಹೇಳಿ ನಾವು ಮಾಡಿದ್ರೆ ನಾವು ಒಂದು ಪೂಜೆನ ಪುರಸ್ಕಾರ ಮಾಡೋದನ್ನು ಅದೇನು ಮುಂದಕ್ಕೆ ಏನು ತೀರ್ಮಾನ ತೊಗೋಬೋದಾಯಿತು. ಯಾಕೆಂದರೆ ಇದನ್ನು ಅವರು ಬಾಲಣ್ಣವ್ರಿಗೆ ಸರ್ಕಾರದಿಂದ ಸ್ಟುಡಿಯೋಗೆ ಜಾಗ ಕೊಟ್ಟಿದ್ದು. ಆ ಸ್ಟುಡಿಯೋ ಇದೇನಿದೆ ಆ್ಯಕ್ಚುಲಿ ಯಾವತ್ತಿದ್ದು ಸ್ಟುಡಿಯೋನೇ ಮಾಡಬೇಕಾಯ್ತು. ಅವ್ರು ಪರ್ಸ್ನಲ್ ತಗೊಂಡು ಅರ್ಧ ಮಾಡ್ಕೊಂಡು ಅರ್ಧ ಇಟ್ಕೊಂಡ್ರು, ಅದು ಅವ್ರ ವೈಯಕ್ತಿಕ ವಿಚಾರ. ಆದರೆ ಸರ್ಕಾರ ಇದಕ್ಕೆ ತೀರ್ಮಾನ ಆಗಬೇಕು. ಸರ್ಕಾರ ನಮ್ಗೆ ಯಾವ ರೀತಿ ನಿಜವಾಗ್ಲೂ ಹೇಳಬೇಕು, ಸರ್ಕಾರ ಮನೆಯವ್ರು ಕೇಳಿದಾಗ ಸರ್ಕಾರ ಮೈಸೂರು ವ್ಯವಸ್ಥೆ ಮಾಡಿಕೊಟ್ಟಿದೆ. ಮನೆಯವ್ರಿಗೂ ಇದಕ್ಕೂ ಸಂಬಂಧ ಇಲ್ದಂಗೆ ಆಗುತ್ತೆ. ಅದರಿಂದ ಇದು ಯಾರು ಹೇಳಿದ್ರು ಕಿಡಿಗೇಡಿ ಗುಡುಗುಡಿ ಯಾರು ಮಾಡಿಲ್ಲ, ಯಾರು ಇದು ಮಾಡಲ್ಲ, ಯಾರು ಇದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಾರ್ದು. ಇದೇನು ಸ್ಟುಡಿಯೋದವ್ರು ಅವರು ಇದನ್ನು ಮಾಡೋರೆ, ಅದ್ರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಆ ಜಾಗನೇನಾದ್ರು ದಯವಿಟ್ಟು ಅದನ್ನು ಮುಂದೇನು ಮಾಡಬೇಕು ಆ ಜಾಗದಲ್ಲಿ ಅವ್ರು. ಯಾಕೆಂದರೆ ಅಲ್ಲಿ ಅಂತ್ಯ ಸಂಸ್ಕಾರ ಆ ಜಾಗದಿಂದ ಅದನ್ನು ಯಾವ ರೀತಿನ ಒಂದೊಳ್ಳೆ ದೇವಸ್ಥಾನನೋ ಅದನ್ನೇನೋ ಮಾಡಿ ಅಂತ ಕೇಳಿಕೊಂಡು ಮಾಡಬೇಕು ಅಂತ ನನ್ನ ಆಸೆ ಬಂದಿದೆ. ಯಾಕೆಂದರೆ ಇದು ಬಿಟ್ಟು ಬೇರೆ ಇನ್ನೇನು ನಾವು ಯಾರು ಮಾಡಲಿಕ್ಕಾಗಲ್ಲ, ಮಾಡಲೇಬಾರ್ದು, ತಪ್ಪಾಗುತ್ತೆ. ಕಾನೂನು ನಾವೆಲ್ಲ ಗೌರವಿಸ್ಬೇಕು. ಕಾನೂನು ಬಿಟ್ಟು ಬೇರೆ ಯಾರೇ ಆಗಲಿ, ಅಭಿಮಾನಿಗಳಾಗಲಿ ಯಾರೇ ಆಗಲಿ ಈ ವಿಷಯದಲ್ಲಿ ಶಾಂತಿಯಿಂದ ಮಾತಾಡಿ ತಿಳ್ಕೊಂಡು ಮಾತಾಡಬೇಕೆ, ತಪ್ಪಾಗ್ಬಿಡ್ತದೆ. ಅದರಿಂದ ನಾನು 3-4 ಸತಿ ಬಾಲಣ್ಣವರು ಅವ್ರ ತಂಗಿ ಮಕ್ಕಳು ಎಲ್ಲರ ಜೊತೆ ಮಾತಾಡ್ತೀನಿ. ಇದನ್ನು ಸುಮಾರು ಸತಿ ಮಾಡ್ತೀನಿ. ನಾನೇ ಸರ್ಕಾರದ ಮುಖಾಂತರ ಸರ್ಕಾರದಿಂದ ದುಡ್ಡು ಕೊಡ್ತೀನಿ. ನಾನೇ ಬಾಯ್ಬಿಟ್ಟು ಅವತ್ತೇನು ಒಂದೂವರೆ ಕೋಟಿನ ನಾನೇ ಕೊಡ್ತೀನಿ, ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಕೋರ್ಟ್ ಕೇಸ್ ಆದ್ಮೇಲೆ ಮಾಡ್ತಿದ್ರು. ಇದು ಮಾಡಿದ ತಪ್ಪು ಅವ್ರು ಮಾಡಿದ್ದು. ಆ ಜಾಗ ಏನು ಮಾಡ್ತಾರೆ ಅನ್ನೋದನ್ನು ಕೇಳಿಕೊಂಡು ಸ್ಟುಡಿಯೋದಲ್ಲಿ ನಾವು ಬಾಲಣ್ಣ ಮಕ್ಕಳ ಹತ್ರ ಮಾತಾಡ್ಕೊಂಡು ಅದನ್ನೇನು ಮಾಡೋಕೆ ಮುಂದಕ್ಕೆ ತೀರ್ಮಾನ ತಗೊಂಡು. ವಿಷ್ಣು ಸರ್ ಚಿತ್ರರಂಗದಲ್ಲಿ ಸಾಕಷ್ಟು ಸೇವೆ ಮಾಡಿರುವಂಥವ್ರು, ಬಾಲಣ್ಣವರು ಇಂಡಸ್ಟ್ರಿಯಲ್ಲಿ ಇರುವಂಥವ್ರು. ಆದರೂ ಆ ವ್ಯಕ್ತಿಗೆ ಈ ರೀತಿಯಾದಂತಹ ಹಠ ಯಾಕೆ ಆ ಜಾಗವನ್ನು ಅಭಿಮಾನಿಗಳಿಗೆ ಬಿಟ್ಕೊಡ್ಲಿಲ್ಲ? ಇದು ವಿಷ್ಣು ಸಾರು ಬಾಲಣ್ಣವರು ಅವ್ರದ್ದು ಸೀನಿಯರ್ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಂಥ ಮಹಾನ್ ವ್ಯಕ್ತಿ. ಬಾಲಣ್ಣವ್ರು ತುಂಬ ದೊಡ್ಡ ವ್ಯಕ್ತಿ. ಅವ್ರ ಮಕ್ಕಳು ಯಾವುದೋ ಕಾರಣದಿಂದ ಆ್ಯಕ್ಚುಲಿ ಇದಕ್ಕೆ ಸ್ಟುಡಿಯೋ ಸರ್ಕಾರ ಕೊಟ್ಟಿದ್ದು ಸ್ಟುಡಿಯೋ ಅಂತ ಸರ್ಕಾರ ಅದನ್ನು ವಿಚಾರಿಸ್ಬೇಕು, ಮಾಡಬೇಕು, ಬೇರೆ ಯಾರು ಮಾಡೋಕ್ಕಾಗಲ್ಲ. ನಾವು ಸರ್ಕಾರದಿಂದ ಯಾವುದೇ ಜಾಗಗಳು ಕೊಟ್ಟಾಗ ಅದು ಸ್ಟುಡಿಯೋ ಅಂತ ಯಾಕೆ ಅದನ್ನು ಸ್ಟುಡಿಯೋನ ನೀವು ಪರಿವರ್ತನೆ ಮಾಡ್ತೀರಾ ಕೇಳ್ಬೋದೇ ಸರ್ಕಾರ. ಇದಕ್ಕೆ ಕೆಲವರು ಅದಕ್ಕೆ ಕುಮ್ಮಕ್ಕೋದ್ರೆ ಕೆಲವರು ಅಧಿಕಾರಿಗಳು ಇದಿದೆ. ಅದರಿಂದ ಇದಕ್ಕೆ ಅದು ಆಗೋಗಿ ಮುಗಿದೋಗಿರ್ತದೆ. ಅದ್ರ ಬಗ್ಗೆ ಅಧ್ಯಯನ ಮುಗಿಯೋದ್ರ ಬಗ್ಗೆ ಕೇಳೋದನ್ನು ಬೇಡ ನನ್ನ ಅನಿಸಿಕೆ ಅನಿಸ್ತದೆ. ಮುಂದಿನ ತಿಂಗಳು ಅವ್ರ ಹುಟ್ಟುಹಬ್ಬ 75ನೇ ಒಂದು ವರ್ಷದ ತುಂಬ ಸಮಾಜಮುಖಿ ಕೆಲಸದ ಮುಖಾಂತರ ಮಾಡೋದಕ್ಕೆ ಅಭಿಮಾನಿಗಳು ಎಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ರಂತೆ. ಆದರೆ ಈ ರೀತಿ ಆಗಿದೆ ಸರ್. ಇದನ್ನು ಹೇಳೋದ್ನಲ್ಲ, ಇದು ಅವ್ರ ಕುಟುಂಬದಲ್ಲಿ ಮಾಡಿರೋಂಥ ಕೆಲಸ, ಬೇರೆ ಯಾರಿಗೂ ಇದಕ್ಕೆ ಸಂಬಂಧ ಇಲ್ಲ. ಅದನ್ನು ಅದೇ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18 ಬರ್ತದೆ. ಅದರೊಳಗೆ ಇನ್ನೇನಾದ್ರು ಹುಡುಗರು ಸ್ಟ್ಯಾಚು ಗಿಚು ಎಲ್ಲ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಅಷ್ಟು ಕೂತ ಕೋರ್ಟ್ ಮುಖಾಂತರ ತೊಗೊಂಡು ಅವ್ರು ಇದು ಮಾಡಿದ್ದಾರೆ. ಅದು ನಾನು ಗಣೇಶ್ ಅವ್ರ ಮಾತಾಡ್ತೀನಿ. ಗಣೇಶ್ ಸಿಗದಲ್ಲಿ ನಾವೇನು ಮಾತಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತೀವಿ. ಇದನ್ನೇನಾದ್ರು ಸರ್ಕಾರದ ಗಮನಕ್ಕೆ ತರ್ತೀರಾ ಸರ್ ಈಗ ಆಗಿರುವಂಥ ಘಟನೆ ಬಗ್ಗೆ? ಸರ್, ಸರ್ಕಾರ ಆಲ್ರೆಡಿ ಮೈಸೂರು ಜಾಗ ಕೊಟ್ಟಿದೆ. ಸರ್ಕಾರ ಇದ್ರ ಬಗ್ಗೆ ಏನು ಮಾತಾಡಲ್ಲ. ಯಾಕೆಂದರೆ ಸರ್ಕಾರಕ್ಕೆ ಮನೆಯವರೇ ಆರ್ಡರ್ ಒಪ್ಕೊಂಡಿದ್ದಾರೆ. ಮನೆಯವ್ರು ಒಪ್ಕೊಂಡು ಸರ್ಕಾರ ಕೊಟ್ಟಾದ್ಮೇಲೆ ನಾವು ಸರ್ಕಾರ ತಪ್ಪಿಲ್ಲ ಅಂತ ಕಾಣುತ್ತೆ. ಇದು ಸರ್ಕಾರಕ್ಕೂ ಇನ್ನು ಸಂಬಂಧ. ಯಾಕೆ ಸರ್ಕಾರ ಆಲ್ರೆಡಿ ಜಾಗ ಕೊಟ್ಬಿಟ್ಟು ಮಾಡಿಕೊಟ್ಟಿದ್ದಾರೆ. ಆದರೆ ಅವ್ರ ಬಗ್ಗೆ ನಾವು ಸರ್ಕಾರದ ಬಗ್ಗೆ ನಾವು ಇದೇನು ಮಾತಾಡೋಕ್ಕಾಗಲ್ಲ ಅಂತ ಕಾಣುತ್ತೆ. ಕೊನೆಯದಾಗಿ ಈ ಒಂದು ವಿಚಾರವಾಗಿ ವಿಷ್ಣು ಸರ್ ಅವರ ಕುಟುಂಬಕ್ಕೂ ಮತ್ತು ಬಾಲಣ್ಣ ಅವರ ಕುಟುಂಬಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ವಿಷ್ಣು ಸರ್ ಅವರ ಅಭಿಮಾನಿಗಳ ಪರವಾಗಿ? ಸರ್, ವಿಷ್ಣು ಸರ್ ಅಭಿಮಾನಿಗಳು ತಾಳ್ಮೆಯಿಂದ ಒಳ್ಳೆ ರೀತಿ ನಾವು, ಯಾಕೆಂದರೆ ವಿಷ್ಣು ಅಂದರೆ ತುಂಬ ಶಾಂತ ಪ್ರಿಯರು. ನಮ್ಮ ಸರ್ ಬಂದು ತುಂಬ ಕ್ಲಾಸು, ತುಂಬ ನೀಟು ಅಂತ ಅಭಿಮಾನಿ. ನಾವು ಯಾವತ್ತೂ ವಿಷ್ಣು ಸರ್ ಕ್ಲಾಸೇ. ಅದರಿಂದ ಇದನ್ನು ಇವತ್ತು ನೋವನ್ನ ತಾವು ಸಹಿಸ್ಕೊಂಡು ಯಾವ ರೀತಿ ನಾವು ಹೀರದ ಘಟನೆಗಳು ಯಾರ ಬಗ್ಗೆ ನಾವು ಮಾತಾಡಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು. ನಾವು ಇಲ್ಲಿ ಏನಿದೆ ಪಾಪ ಇಲ್ಲಿ ವಾತಾವರಣದ ಬಗ್ಗೆ ನಾವು ಸೃಷ್ಟಿನೇ ಮಾಡಬಾರ್ದು. ಇದನ್ನು ನಾನು ಕೂತ್ಕೊಂಡು ಬಾಲಣ್ಣವ್ರ ಮಗಂತವನ್ನ ಮಾತಾಡಿ, ಗಣೇಶ್ ಹತ್ರ ಮಾತಾಡಿ ಆ ಜಾಗನೇನಾದ್ರು ದಯವಿಟ್ಟು ಒಂದು ದೇವಸ್ಥಾನದ ಒಳಗೆ ನಾನು ಮಾಡಿಕೊಡೋದು ನಾನು ಮನವಿ ಮಾಡ್ತೀನಿ. ಅದಕ್ಕೇನು ಬೇಕಾದ್ರೆ ಸಂಬಂಧಪಟ್ಟಂಥ ಹಣ ಬೇಕಾದ್ರೆ ಕೇಳಿದ್ರೆ ಅದಕ್ಕೆ ನಾನು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಇದಿಷ್ಟು ನಿರ್ಮಾಪಕರಾದಂಥ ಕೆ ಮಂಜು ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.